ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಇವರು ಮನೆಮಗನಾಗಿ ಸಾಕಷ್ಟು ಧಾರಾವಾಹಿಗಳ ಮೂಲಕ ಕನ್ನಡ ಕುರಿತರ ವೀಕ್ಷಕರನ್ನು ಎಂಟರ್ಟೈನ್ ಮಾಡ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ನೀನಾದನ ಸೀರಿಯಲ್ನಲ್ಲಿ ಸಾಕಷ್ಟು ವಿಭಿನ್ನ ಕ್ಯಾರೆಕ್ಟರ್ ಮೂಲಕ ಎಂಟರ್ಟೈನ್ ಮಾಡಿದಂತಹ ಇವರು ಈಗ ನಿನ್ನ ಜೊತೆ ನನ್ನ ಕತೆ ಈ ಒಂದು ಸೀರಿಯಲ್ನಲ್ಲಿ ಲಾಯರ್ ಸತ್ಯ ಆಗಿ ಆರ್ಭಟವನ್ನು ಮಾಡ್ತಾ ಇದ್ದಾರೆ. ಸೊ ಇವರ ಕ್ಯಾರೆಕ್ಟರೈಸೇಷನ್ ಬಗ್ಗೆ ಆಗಿರ್ಬೋದು, ಅಭಿನಯದ ಬಗ್ಗೆ ಆಗಿರ್ಬೋದು, ಏನು ಹೇಳ್ತಾರೆ, ಲಾಯರ್ ಕೋರ್ಟ್ ತೊಟ್ಟ ಮೇಲೆ ಯಾವ ರೀತಿ ಸುಳ್ಳು ಹೇಳ್ತಾರೆ, ನಿಜ ಹೇಳ್ತಾರೆ, ಬಿಕಾಸ್ ಯಾಕಂತಂದರೆ ಏನೆಲ್ಲ ನಡೀತಾ ಇದೆ ಒಂದಷ್ಟು ವಿಚಾರಗಳನ್ನು ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ನಮಸ್ತೆ ಪ್ರವೀಣ್ ರಬಕಬಿ ಸರ್, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ. ತವ್ರ ಮನೆನೇನೋ ನಿಮ್ಮನೆ ಥರನೇ ಬದಲಾಯಿಸ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ ಸ್ಟಾರ್ ಸುವರ್ಣ ವಾಹಿನಿಯನ್ನು. ಪ್ರಾಯಶಃ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಈಗಾಗಲೇ ಬಹಳಷ್ಟು ವಾಹಿನಿಗಳಲ್ಲಿ ನಾನು ಕೆಲಸ ಮಾಡಿದ್ರಿಂದ ಅದನ್ನು ಹೊರತುಪಡಿಸಿ ಅಂತಿಮವಾಗಿ ಬಂದಾಗ ನಮಗೆ ಸುವರ್ಣ ವಾಹಿನಿ ಒಂದು ರೀತಿಯಿಂದ ತವ್ರ ಮನೆಯೇ ಆಗಿದೆ. ಹಾಗಾಗಿ ಇಲ್ಲಿ ಒಂದು ಸ್ವಲ್ಪ ಅಂಟ್ಕೊಂಡಿದ್ದೇವೆ. ಯಾವುದೇ ಧಾರಾವಾಹಿಗಳ ಹೊಸದಾಗಿ ಶುರು ಆಗೋದಿದ್ದರೂ ಕೂಡ ಮೊದಲು ಪ್ರಪ್ರಥಮವಾಗಿ ವಾಹಿನಿಗೆ ಹೆಸರು ಬರೋದು ಪ್ರವೀಣ್ ರಬಕವಿಯವರು. ಅದು ನಾಯಕನ ಪಾತ್ರ ಆಗಿರಲಿ, ಖಳನಾಯಕನ ಪಾತ್ರ ಆಗಿರಲಿ, ಅಥವಾ ಪೋಷಕ ಪಾತ್ರ ಆಗಿರಲಿ. ಹಾಗಾಗಿ ಆ ಒಂದು ದಸೆಯಲ್ಲಿ ಇದು ಸತ್ಯನ ಪಾತ್ರ ಲಭಿತವಾಗಿದೆ. ನಿನ್ನ ಜೊತೆ ನನ್ನ ಕತೆ ಒಂದು ಕಡೆ ತಮ್ಮ ನೋಡಿದ್ರೆ ತಮ್ಮ ಅನ್ಬೋದು, ದೋಸ್ತ್ ಅನ್ಬೋದು, ಪೊಲೀಸ್ ಕ್ಯಾರೆಕ್ಟರ್ ಮೂಲಕ ಆರ್ಭಟ ಮಾಡ್ತಾರೆ. ನೀವು ಕೂಡ ಕಾಕಿ ತೊಟ್ಟಿಲ್ಲ, ಆದರೂ ಕೂಡ ಲಾಯರ್ ಕೋಟನ್ನು ತೊಟ್ಬಿಟ್ಟು ಆರ್ಭಟ ಮಾಡ್ತಾ ಇದ್ದಾರೆ. ಹೆಂಗೆ ಅನ್ನಿಸ್ತಿದೆ? ಸಾಮಾನ್ಯವಾಗಿ ವಕೀಲ ಅಂದ ತಕ್ಷಣ ಏನಾಗುತ್ತೆ ಅಂದರೆ, ವಕೀಲ ಅನ್ನೋ ಪದಾನೇ ಏನಿದೆ ಅಂದರೆ ಅದು ಕೇವಲ ಕೋರ್ಟ್ ತೊಟ್ಟು ಒಂದು ವಾದ ವಿವಾದಗಳಿಗೆ ಸೀಮಿತವಾಗಿರುವಂಥ ಒಂದು ಪಾತ್ರ ಅಂತ ಅಂದ್ಕೊಳ್ತಾರೆ. ಯಾಕಂದರೆ ವಕೀಲ ಅಂದ ತಕ್ಷಣ ಇನ್ನೊಂದು ನಕಾರಾತ್ಮಕ ಚಿಂತನೆ ಕೂಡ ಬರುತ್ತೆ. ವಕೀಲ ಅಂದ ತಕ್ಷಣ ಆತ ಭ್ರಷ್ಟಾಚಾರಿ ಇರ್ಬೋದೇನೋ, ಲಂಚಕೋರ ಇರ್ಬೋದೇನೋ, ಅಥವಾ ಕೆಡಕನ್ನು ಮಾಡುವಂಥವನೇನೋ, ಅಥವಾ ಅನ್ಯಾಯಗಳ ವಿರುದ್ಧ ಇಲ್ಲದೆ ಅನ್ಯಾಯವನ್ನೇ ಎತ್ತಿ ಹಿಡಿಯುವಂಥವನೇನೋ ಇತ್ಯಾದಿಗಳ ಗೊಂದಗಳ ಮಧ್ಯ. ಆದರೆ ಇಲ್ಲಿ ಸತ್ಯ ಬೇರೆ ಥರ ಮೂಡ್ತಾ ಹೋಗ್ತಾನೆ. ಸತ್ಯ ಇಲ್ಲಿ ಹೆಚ್ಚಿಗೆ ಯಾವ ಧರಿಕೆನೂ ಹಾಕೊಳ್ಳದೇ ಇದ್ದರೂ ಕೂಡ ಲಾಯರ್ ಅಂದರೆ ಸತ್ಯ ವಕೀಲನಾಗಿ ಬೇರೆ ರೀತಿ ಇಲ್ಲಿ ಪ್ರತಿಬಿಂಬಿಸ್ತಾ ಹೋಗ್ತಾನೆ. ಅಂದರೆ ಅಜಿತ್ನಿಗೆ ಅಣ್ಣನಾಗಿ, ಗೆಳೆಯನಾಗಿ ಮತ್ತು ಕುಟುಂಬಕ್ಕೆ ಒಬ್ಬ ಮಗನಾಗಿ ಇರ್ತಾನೆ. ಅಂದರೆ ಸತ್ಯ ಅನ್ನೋ ಪಾತ್ರವನ್ನು ಯಾವಾಗ ನನಗೆ ನಿರ್ಧರಿಸ್ತಾರೆ, ನಾನು ಅದನ್ನು ಹೇಗೆ ರೂಪಿಸ್ಕೊಳ್ತಾ ಹೋಗ್ತೇನೆ ಅಂದರೆ, ಇದು ಸತ್ಯ ಅನ್ನೋ ಪಾತ್ರಕ್ಕೆ ಕೇವಲ ಒಂದು ಸ್ವಲ್ಪ ಹಾಸ್ಯ ಪ್ರಜ್ಞೆಯ ಒಂದು ಸ್ಪರ್ಶ ಕೊಟ್ಟಿದ್ದಾರೆ. ಅದನ್ನು ನಾನೇನಂದರೆ ಸಕಾರಾತ್ಮಕವಾಗಿ, ಸಾತ್ವಿಕವಾಗಿ ಎಳೆದುಕೊಂಡು ಹೋಗ್ತಾ ಇದ್ದೇನೆ. ಅಂದರೆ ಎಲ್ರಿಗೂ ಇಷ್ಟ ಆಗೋ ರೀತಿಯಲ್ಲಿ ನಾನು ಅಭಿನಯಿಸ್ತಿದ್ದೀನಿ, ನಟಿಸ್ತಿದ್ದೀನಿ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಎಷ್ಟು ಖುಷಿ ಆಗ್ತಿದೆ 500 ಎಪಿಸೋಡ್ಸ್ನ ಕಂಪ್ಲೀಟ್ ಮಾಡಿ 1000 ಸಂಚಿಕೆಗಳತ್ತ ಮುನ್ನುಗ್ತಾ ಇರುವಂಥದ್ದು. ಸಂತೋಷ, ಉನ್ಮಾದ ಅತಿಯಾಗಿದೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ನಾನು ಇಷ್ಟು ವರ್ಷದ ಪಯಣದಲ್ಲಿ ಪ್ರತಿ ಧಾರಾವಾಹಿಗಳು ಅಭಿನಯಿಸಿದಾಗ 1000, 1500 ಸಂಚಿಕೆಗಳನ್ನ ಮುಟ್ಟಿ ಬಂದಂಥವನು. ಆದರೆ ಇದು ಕೂಡ ಆ ಒಂದು ಹಾದಿಯಲ್ಲಿದೆ ಅನ್ನೋದೇ ಬಹಳ ಸಂತೋಷ ಪಡುವಂಥ ವಿಚಾರ. ಯಾಕಂದರೆ 100ಕ್ಕೆ ಇದರ ಒಂದು ಸ್ಪಂದನೆ ಹೇಗಿತ್ತು ಅಂದರೆ, ಧಾರಾವಾಹಿ ಬಹಳ ಯಶಸ್ವಿಯಾಗಿದೆ. ಯಾಕಂದರೆ ಗುರುತಿಸುವ ಜನಗಳ ಮೇಲೆ ಅವಲಂಬನೆ ಆಗುತ್ತೆ, ವೀಕ್ಷಕರ ನೋಡುವಿಕೆಯಲ್ಲಿ ಅವಲಂಬನೆ ಆಗುತ್ತೆ. ಆದರೆ ನೀವು ಬಾಸ್ ವಾಹಿನಿಯವರು ಇಷ್ಟು ತೋರಿಸ್ತಿದ್ರಲ್ಲ, ಇನ್ನೂ ನಮ್ಮ ನೋಡುವಿಕೆ ಜಾಸ್ತಿ ಆಗ್ಬೋದೇನೋ ಪ್ರಾಯಶಃ. ಹಾಗಾಗಿ ಈ 500 ತಲುಪಿದ್ದಿದೆಯಲ್ಲ, 1000ಕ್ಕೆ ತಲುಪೋದೇನು ಹೆಚ್ಚು ಪ್ರಯಾಸ ಪಡೋಂಗಿಲ್ಲ. ಯಾಕಂದರೆ ಇಲ್ಲಿ ಕತೆ ಹಿಡಿತಾ ಇದೆ. ಆಮೇಲೆ ಎಲ್ಲರೂ ಕೂಡ ಹಿರಿಯ ನಟರಿದ್ದಾರೆ. ಇತ್ತೀಚೆಗೆ ಬಂದಂಥ ಸಣ್ಣ ಪುಟ್ಟ ನಟರು ಕೂಡ ಅದ್ಭುತವಾಗಿ ಅಭಿನಯಿಸ್ತಿದ್ದಾರೆ. ಎಲ್ಲರನ್ನ ಒಳಗೊಂಡು, ತಂತ್ರಜ್ಞರ ಒಳಗೊಂಡು, ನಿರ್ದೇಶಕರ ಮಾರ್ಗದರ್ಶನದಂತೆ ಮತ್ತು ವಾಹಿನಿಯ ಅಣತಿಯಂತೆ ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ. ಹಾಗಾಗಿ 500 ಮುಟ್ಟಿದೆ. ಅಭಿಮಾನಿಗಳ ಪ್ರೀತಿಗೆ ಏನು ಹೇಳ್ತೀರಾ? ಹಾಗೆಯೇ ಈ ಒಂದು ಪಾತ್ರವನ್ನು ಮಾಡಬೇಕಾದ್ರೆ ಏನೆಲ್ಲ ಚಾಲೆಂಜಸ್ ಅಂತ ಅನ್ನಿಸ್ತು? ಸವಾಲುಗಳಂತೇಳಿ ಎದುರಾಗೋದು ಏನಂದರೆ, ಒಂದು ಮೂಲಭೂತವಾಗಿ ಒಬ್ಬ ನಟನಾಗಿ, ಕಲಾವಿದನಾಗಿ ಅರ್ಥಕೊಳ್ಳುವಂಥ ವಿಚಾರಗಳೇನು ಅಂದರೆ, ಯಾವುದೇ ಪಾತ್ರವನ್ನು ಮಾಡ್ತೀವಿ ಅಂದರೆ ಅದಕ್ಕೆ ಮೂಲ ಅಧ್ಯಯನ ಅಂತ ಇರುತ್ತೆ. ಮೂಲ ಅಧ್ಯಯನ ಅಂದರೆ, ಒಬ್ಬ ವಕೀಲನ ಪಾತ್ರ ಮಾಡ್ತೀವಿ ಅಂದಾಗ ವಕೀಲಿಕೆ ವೃತ್ತಿಯಲ್ಲಿ ಬರತಕ್ಕಂಥದ್ದು ಏನೇನಿದೆ ಅಂತ ಓದಬೇಕು ಅನ್ನೋದಲ್ಲ, ಗ್ರಹಿಸಬೇಕು ಅನ್ನೋದಲ್ಲ. ಆ ಒಂದು ತೊಡಿಕೆ ಇದೆಯಲ್ಲ, ಒಳಗಡೆ ಆಹ್ವಾನ ಮಾಡ್ಕೊಳ್ಳೋದಿದೆಯಲ್ಲ, ಅದನ್ನು ಮಾಡ್ಕೊಳ್ಳೋ ರೀತಿ ನೀತಿಗಳು ಹೇಗಾಗುತ್ತೆ ಅಂತಂದರೆ, ಸಮಾಜದಲ್ಲಿ ಆಗ್ತಕ್ಕಂಥ ಎಷ್ಟೋ ವಿಚಾರಗಳಲ್ಲಿ ಹಲವಾರು ಪಾತ್ರಗಳು ಬಂದು ಹೋಗ್ತವೆ. ಒಬ್ಬ ಆರಕ್ಷಕ ಬಂದು ಹೋಗ್ತಾನೆ, ಒಬ್ಬ ವಕೀಲ ಬಂದು ಹೋಗ್ತಾನೆ, ಒಬ್ಬ ವೈದ್ಯ ಬಂದು ಹೋಗ್ತಾನೆ. ಯಾಕಂದರೆ ನಾವು ಕಣ್ಣು ಮುಂದೆ ಅದನ್ನೆಲ್ಲ ನೋಡಿದಾಗ ಅದರ ಪ್ರತಿಬಿಂಬಕ್ಕೆ ನಮ್ಮಲ್ಲಿ ಆಗುತ್ತೆ. ಆಗ ನಮಗೆ ಪರಕಾಯ ಪ್ರವೇಶ ಅಂಥೇಳಿ ಆದಾಗ ಒಂದು ಪಾತ್ರವನ್ನು ನಿಭಾವಣೆ ಮಾಡೋಕ್ಕೆ ಈಸಿ ಆಗುತ್ತೆ. ಅಭಿಮಾನಿಗಳ ಪ್ರೀತಿಗೆ ಫೈನಲ್ ಆಗಿ ಏನು ಹೇಳ್ತೀರಾ? ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಪಾತ್ರಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಅಭಿಮಾನಿಗಳಿಗೆ ಏನು ಹೇಳೋದು, ಈಗಾಗಲೇ ಜಗತ್ತಲ್ಲಿ ಹಲವಾರು ಮನೋರಂಜನೆ ಕಾರ್ಯಕ್ರಮಗಳು ಬರ್ತಾಯಿದೆ. ಹಲವಾರು ಪಾತ್ರಗಳ ಅನಾವರಣೆಗಳಾಗಿದೆ. ಪ್ರಾಯಶಃ ಗೊತ್ತಿಲ್ಲ ಅವರ ಮನಸ್ಥಿತಿಗಳು ಹೇಗೆ ಮೂಡುತ್ತೆ ಅನ್ನೋದು ಗೊತ್ತಿಲ್ಲ. ಇತ್ತೀಚೆಗೆ ಭಾಳಷ್ಟು ಅಪರಾಧಿ ಕಾರ್ಯಕ್ರಮಗಳು, ಅಪರಾಧ ವಿಷಯಗಳು ಹೆಚ್ಚಾಗಿ ಬರೋದ್ರಿಂದ ಜನರ ಮನಸ್ಥಿತಿ ಭಾಳಷ್ಟು ಹಾಳಾಗ್ತಿದೆ.
ಯಾಕಂದರೆ ನೋಡುವಿಕೆಯಲ್ಲೇ ಒಂಥರದ ಕೃತ್ಯಗಳು ಎದ್ದು ಕಾಣ್ತಾ ಇದೆ. ಯಾಕಂದರೆ ಸಾತ್ವಿಕ ಮನಸ್ಸುಗಳು ಕಳೆದು ಹೋಗ್ತಾ ಇದೆ. ಹಾಗಾಗಿ ಧಾರಾವಾಹಿ ಮೂಲಕ ನಾವು ಅದನ್ನು ತೋರಿಸಿದ್ರೂ ಕೂಡ ಎಲ್ಲೂ ಈ ಥರದ ಸತ್ವಹಿತ ಪಾತ್ರಗಳು ಇದೆ, ಅಂದರೆ ಸುಂದರ ಮನಸ್ಸಿನ ಪಾತ್ರಗಳು ಇದೆ ಅನ್ನೋದನ್ನು ತೋರಿಸ್ತಾ ಹೋಗ್ತೀವಿ ನಾವು. ಹಾಗಾಗಿ ಅದರ ಅವಲಂಬನೆಯಲ್ಲಿ ಅದರ ಹಿಂಬಾಲಿಕೆಯಲ್ಲಿ ತಮ್ಮ ಜೀವನವನ್ನು ರೂಢಿಸ್ಕೋಬೇಕು ಅಂತ ನಾನು ಹೇಳ್ತೇನೆ. ಎಲ್ಲ ಧಾರಾವಾಹಿಗಳು ಮಾಡೋ ಕೆಲಸಗಳು ಮನೋರಂಜನೆ, ಆದರೆ ಎಲ್ಲ ಧಾರಾವಾಹಿಗಳಲ್ಲಿ ನೋವಿರುತ್ತೆ. ಕಾರಣ ಏನಂದರೆ, ಒಂದು ಶ್ರೀಮಂತ ಹೆಣ್ಣುಮಗಳಾಗಲಿ ಶ್ರೀಮಂತ ಗಂಡು ಮಗ ಆಗಲಿ ಆತ ಅಳ್ತಾನಂತಂದರೆ ಅವನಿಗೂ ದುಃಖ ದುಮ್ಮಾನಗಳಿದೆ ಅಂತ ಅರ್ಥ. ಕೇವಲ ಬಡವರು ಮಾತ್ರ ಅಳಬೇಕನ್ನೋದು ಎಲ್ಲೂ ಕೂಡ ಇಲ್ಲ. ಹಾಗಾಗಿ ಇವು ನಿಮಿತ್ತ. ಕಾದಂಬರಿಗಳನ್ನ ಹೇಗೆ ಓದ್ತೀಯೋ ಹಾಗೆ ಧಾರಾವಾಹಿಗಳನ್ನ ವೀಕ್ಷಿಸೋದಷ್ಟೇ, ದೃಷ್ಟಿ ಹಾಕಿ ಓದೋದಷ್ಟೇ. ಆ ಥರದೊಂದು ಪ್ರಯತ್ನಗಳು ನಡೀತಾ ಇದೆ, ನಾವು ಮಾಡ್ತಿದ್ದೀವಿ. ಹೆಂಗೆ ಸಾಧ್ಯ? ಬಿಕಾಸ್ ಯಾಕಂದರೆ ಒಬ್ಬ ಆರ್ಟಿಸ್ಟ್ ಅಂದ ತಕ್ಷಣ ಡೈಲಾಗ್ ಡೆಲಿವರಿನ ಈಸಿಯಾಗಿ ಮಾಡ್ಬೋದು, ಆದರೆ ನಿಮ್ಮ ಕನ್ನಡ ಭಾಷಾ ಶೈಲಿ, ಮಾತನಾಡುವಂಥ ವಿಧಾನ, ಪದ ಬಳಕೆ ಹೆಂಗೆ ಬಂತು ಅಂತ? ಬಹಳ ಉತ್ತಮವಾದ ಪ್ರಶ್ನೆ. ಯಾಕೆಂದರೆ ಈ ಪ್ರಶ್ನೆ ಎಷ್ಟರ ಮಟ್ಟಿಗೆ ಸೂಕ್ತ ಅಂದರೆ, ಈಗಿನ ಒಂದು ಕಾರ್ಯಕ್ರಮಕ್ಕೆ ನಿರೂಪಕರಾಗಿ ಮತ್ತು ನೀವು ಬಾಸ್ ವಾಹಿನಿಯ ಮುಖ್ಯಸ್ಥರಾಗಿ ಇದನ್ನು ಕೇಳ್ತಿರಲ್ಲ, ನಿಮ್ಮ ಕನ್ನಡವು ಅಷ್ಟೇ ಸುಂದರವಾಗಿದೆ. ಯಾಕಂದರೆ ನಿಮ್ಮ ಹಲವಾರು ಕಾರ್ಯಕ್ರಮ ನೋಡಿದ್ದೀನಿ. ಯಾವತ್ತೂ ಕೂಡ ಒಬ್ಬ ಕಲಾವಿದನಿಗೆ, ನಟನಿಗೆ ಭಾಷೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ಓದು ಅನ್ನೋದು ಭಾಳ ಮುಖ್ಯ ಆಗುತ್ತೆ, ಸಾಹಿತ್ಯವನ್ನು ಅರಿಯೋದು ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ನನಗೆ ಓದುವಿಕೆಯಿಂದ ಬಂದಂಥದ್ದು, ಮತ್ತು ನನ್ನ ಸಹಪಾಠಿಗಳು ಎಲ್ಲವೂ ಕೂಡ ರಂಗಭೂಮಿ ಹಿನ್ನೆಲೆ ಹೊಂದಂಥವ್ರು. ಅಂದರೆ ನಾನು ಹೆಚ್ಚಾಗಿ ಗಿರೀಶ್ ಕಾಸರವಳ್ಳಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಗಂಬಾರ್ ಇವರೊಟ್ಟಿಗೆ ತಂತ್ರಜ್ಞನಾಗಿ ಕೆಲಸ ಮಾಡಿದ್ದೆ. ಹಾಗಾಗಿ ನನಗೆ ಓದಿನ ಗೀಳು ಬಂತು. ಆ ಓದಿನಿಂದ ಏನಂದರೆ, ನಮ್ಮ ಮನಸ್ಥಿತಿಯಲ್ಲಿ ಬೇರೆ ಬೇರೆ ಸಿದ್ಧತೆಗಳನ್ನ ಮಾಡಿಕೊಂಡು ಕನ್ನಡವನ್ನು ಸ್ಪಷ್ಟ ಮಾತಾಡೋದ್ರ ಜೊತೆಗೆ ಬರವಣಿಗೆಯಿಂದ ಹಿಡ್ಕೊಂಡು ನಟನೆಯಲ್ಲೂ ಕೂಡ ಅದನ್ನು ಅಳವಡಿಸ್ಕೊಳ್ಳೋ ಒಂದು ವಿಧಾನ ಬೆಳೀತಾ ಹೋಯಿತು. ಹಾಗಾಗಿ ಇದು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ತುಂಬ ಧನ್ಯವಾದಗಳು. ತಮಗೂ ಒಳ್ಳೆಯದಾಗಲಿ, ವೀಕ್ಷಕರ ಸಂಖ್ಯೆ ಹೆಚ್ಚಾಗಲಿ ಅಂತ ಹೇಳ್ಕೊಡ್ತೀನಿ. ಬಾಸ್ ವಾಹಿನಿಗೆ ಶುಭವಾಗಲಿ, ತಮಗೂ ಶುಭವಾಗಲಿ. ಧನ್ಯವಾದ. ನೋಡಿದ್ರಲ್ಲ, ಲಾಯರ್ ಸತ್ಯ ಅವರ ಮಾತು, ಅದರ ಜೊತೆಗೆ ಪ್ರವೀಣ್ ರಬಕವಿ ಅವರ ಮಾತೂ ಕೂಡ ಒಂದಷ್ಟು ಮಾತುಗಳನ್ನು ಕೂಡ ನಾವು ಇನ್ಸ್ಪೈರ್ ಆಗಿ ತಗೊಳ್ಳುವಂಥ ಮಾತುಗಳನ್ನು ಆಡಿದ್ದಾರೆ. ಇದಾಗಿತ್ತು ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ದಿನೇಶ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.